ಹಲೋ ನಮಸ್ಕಾರ ಎಲ್ರಿಗೂ. ನಿಮ್ಗೆ ಹೇಳಿರಲಿಲ್ಲ, ನನ್ನ ಕಾರೊಂದು ಸಣ್ಣ ಹೇಟಾಗಿತ್ತು. ಸೊ ಸರ್ವಿಸಿಗೆ ಬಿಟ್ಟಿದ್ದೆ. ಸೊ ಬಂಪರೆಲ್ಲ ಚೇಂಜ್ ಮಾಡಿದ್ದಾರೆ. ವೆಹಿಕಲ್ ಸೂಪರಾಗಿದೆ ಇವಾಗಂತೂ. ಇದನ್ನು ನೋಡ್ತಾ ನೋಡ್ತಾ ನನಗೊಂದು ವೆಹಿಕಲ್ ಮೇಲೆ ಲವ್ ಆಯಿತು ನೋಡಿ. ಜಿಪ್ಸಿ. ಮೊದಲೆಲ್ಲ ಪುಟಾಣಿ ಕಾರ್ ಅಂದ್ಕೊಂಡಿದ್ದೆ ಇದನ್ನು, ಬಟ್ ಇವಾಗ ನಮ್ಮ ಪುಟಾಣಿ ಕಾರ್ ಅಂತ ಏನಲ್ಲ ಇದು. ಆ್ಯಕ್ಚುಲಿ ತಾರ್ ಜೊತೆ ಕಂಪೇರ್ ಮಾಡಿದ್ರೆ ಚಿಕ್ಕ ಕಾರ್ ಅಂತ ಅನಿಸುತ್ತೆ. ಬಟ್ ಬ್ರೆಝಾ ಪಕ್ಕ ಇದೆ. ಹೈಟು ನೋಡಿ, ಬ್ರೆಝಾ ಅಷ್ಟೇ ಬರುತ್ತೆ, ಏನಂತ ಚಿಕ್ಕ ಕಾರ್ ಏನಲ್ಲ. ಈ ರೆಡ್ ಕಲರ್ ಅಂತೂ ಸಖತ್ತಾಗಿದೆ ಕಾರ್ ಮಾತ್ರ ಇದು. ಸೊ ಕಮ್ ಟು ನಮ್ಮ ಕಾರ್ ನೋಡೋದಾದರೆ ಫುಲ್ ಅಂಡರ್ ಬಾಡಿ ಕೋಟ್ ಮಾಡಿಸಿದ್ದೀನಿ. ಸೊ ರಸ್ಟ್ ಹಿಡಿಬಾರ್ದು ಅಂತ. ಸೊ ನನಗಿಲ್ಲಿ ನೆಕ್ಸಾ ಶೋರೂಮ್ ಆರ್ ಆರ್ ನಗರಲ್ಲಿ ಬಿಟ್ಟಿದೆ ಸರ್ವಿಸಿಗೆ. ನನಗೊಂದು ಅಂದರೆ ಇದು ಪಾಲಿಶ್ ಎಲ್ಲ ಮಾಡಿದ್ದಾರೆ. ಇಲ್ಲೊಂದು ಸಣ್ಣ ಡಾಟ್ ಥರ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ, ಸ್ಕ್ರ್ಯಾಚ್ ಮಾಡಿಬಿಟ್ಟಿದ್ದಾರೆ. ಸೊ ಇದನ್ನು ರಬ್ಬಿಂಗಿಗೆ ಕೊಡ್ತೀನಿ ಅಂತ ಅಂದರು, ಬಟ್ ರಬ್ಬಿಂಗ್ ಮಾಡಿದ್ರು ಏನಂತ ಕ್ಲಿಯರ್ ಬಂದಿಲ್ಲ. ಸೊ ಕೆಳಗಡೆ ಏನಾಗಿತ್ತು ಅಂದರೆ ಕಾರ್ಗೆ ಇಂಜಿನ್ ಮೌಂಟ್ ಬರುತ್ತಲ್ಲ, ಇಂಜಿನ್ ಮೌಂಟಿಗೆ ಸರಿಯಾಗಿ ಒಂದು ಕಲ್ಲು ಹೊಡೆದ್ಬಿಟ್ಟಿತ್ತು. ಸೊ ಅದು ಇಂಜಿನಿಗೆ ಟಚ್ ಆಗಿ ಸೌಂಡ್ ಬರ್ತಾಯಿತ್ತು. ಈಗ ಅದು ಫೈನ್, ಎಲ್ಲ ವರ್ಕ್ ಕರೆಕ್ಟಾಗಿದೆ. ಒಂದ್ಸಲ ಹತ್ತಿ ಕೂತ್ಕೊಳ್ಳೋಣ. ಜಿಪ್ಸಿ ಅಂದೆ ಅಲ್ಲ, ಸಾರಿ ಜಿಪ್ಸಿ ಅಲ್ಲ, ಇದು ಆ್ಯಕ್ಚುಲಿ ಜಿಮ್ನಿ ಎರಡೂ ಒಂದೇ. ಬಟ್ ಯಾವುದೋ ಕಸ್ಟಮರ್ದು ಅನಿಸುತ್ತೆ ವೆಹಿಕಲ್ಲು. ನೋಡಬಾರ್ದೇನೋ ಗೊತ್ತಿಲ್ಲ, ಬಟ್ ಓಕೆ, ಒಂದ್ಸಲ ಕೂತ್ ನೋಡೋದ್ರಲ್ಲಿ ಏನು. ಅಪ್ಪ, ಕಾರು ಚೆನ್ನಾಗಿದೆ, ಬಟ್ ಒಳಗಿಂದ ಸ್ವಲ್ಪ ಚಿಕ್ಕದಾಗಿ ಅನಿಸುತ್ತೆ ನೋಡಿ. ಇಲ್ಲಿ ಪಕ್ಕದಲ್ಲಿ ಯಾರು ದಪ್ಪ ಇರೋರು ಕುತ್ಕೊಂಡ್ಬಿಟ್ರೆ ಅವ್ರದ್ದು ಶೋಲ್ಡರ್ ಟಚ್ ಆಗ್ಬೋದು. ಗೇರು ಒಂದು ಸ್ವಲ್ಪ ನನಗೆ ಸ್ವಲ್ಪ ಹೆವಿ ಅಂತ ಅನಿಸುತ್ತೆ. ಮೋಸ್ಟ್ಲಿ ಇವ್ರದ್ದು ಮೆಕ್ಯಾನಿಸಮೇ ಬೇರೆ, ಇನೋವಾ ಹೆಂಗೆ ಬರುತ್ತೆ ಆ ಥರ ಇದೆ ರಫು ಗೇರು. ಇದೆಲ್ಲ ನಾರ್ಮಲ್ ಸ್ಟೇರಿಂಗ್ ವೀಲ್ ಲೆದರ್ ರ್ಯಾಪು ಶಿಫ್ಟಲ್ಲೆಲ್ಲ ಬರುತ್ತಲ್ಲ, ಶಿಫ್ಟು ನಮ್ಮ ಬಲಿನೋದಲ್ಲಿ ಸೇಮೇ ಇದೆ. ಇನ್ಫೋಟೈನ್ಮೆಂಟ್ ಸಿಸ್ಟಮು ಸೇಮೇ ಇರುತ್ತೆ, ಏನು ಚೇಂಜ್ ಇರೋದಿಲ್ಲ. ಈ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡಿದ್ರೆ ಕಂಪ್ಲೀಟ್ ಅನಲಾಗ್ ಇದೆ. ಸೆಂಟರ್ ಸ್ವಲ್ಪ ಡಿಜಿಟಲ್ ಇದೆ. ಇದು ನಾರ್ಮಲ್ ಹಳೆ ಜಿಪ್ಸಿ ಹೇಗಿತ್ತು ಅದೇ ಡಿಸೈನಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಸ್ಟಾರ್ ಸ್ಕ್ರೂ ಥರ ಏನು ಡಿಸೈನ್ ಇದೆ, ಮೊದಲೇನು ಮೇಂಟೈನ್ ಮಾಡ್ತಾಯಿದ್ರು ಅದೇ ಡಿಸೈನ್ ಮೇಂಟೈನ್ ಮಾಡ್ತಾಯಿದ್ದಾರೆ. ಒಂಥರ ಕ್ಲಾಸಿಕ್ ಫೀಲ್ ಬರಲಿ ಅಂತ. ಇದು 4 ವೀಲ್ ಡ್ರೈವ್. ಇದು ಎಲ್ಲ ಕಸ್ಟಮರ್ ಆಕ್ಸೆಸರೀಸ್. ಆ್ಯಕ್ಚುಲಿ ಕಾರ್ ಯಾರ್ದು ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಬಂದು ಕೂತಿದ್ದೀನಿ. ನೋಡಿದವ್ರು ಏನು ಅಂದ್ಕೋತಾರೋ ಗೊತ್ತಿಲ್ಲ. ಆಟೋಮೆಟಿಕ್ AC ಇದೆ, ಇನ್ನೂ ಇದೆ. ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋದು ಸರಿ ಬರಲ್ಲ, ಏನಕ್ಕೆ ಬೇರೆಯವ್ರ ಕಾರಲ್ಲ. ತುಂಬ ಆಕ್ಸೆಸರೀಸ್ ಹಾಕ್ಸ್ಬಿಟ್ಟಿದ್ದಾರೆ ಈ ಕಾರ್ಗಂತೂ. ಹಿಂದೆ ನೋಡೋಣ ಇರಿ. ಹಿಂದೆ ಓಕೆ ಅಂಥ ಕಂಫರ್ಟಬಲ್ ಇಲ್ಲ. ಓಕೆ, ಕಂಫರ್ಟಬಲಾಗಿ ಕುತ್ಕೋಬೋದು ಒಂದು ರೇಂಜಿಗೆ. ಇಬ್ಬರೇ ಹೇಳಿದ್ನಲ್ಲ, ಇಬ್ಬರು ಕುತ್ಕೋಬೋದು. ಈ ಕಡೆ ಒಬ್ಬರು ಕುತ್ಕೋಬೋದು, ಈ ಕಡೆ ಒಬ್ಬರು ಕುತ್ಕೋಬೋದು. ವಿಂಡೋ ಇದು ನೋಡಿ, ಇದು ವಿಂಡೋ ಇಳಿಸೋದೇ, ವಿಂಡೋದು ಕಂಟ್ರೋಲೇ ಬೇರೆ ಥರ ಸ್ವಿಚ್, ಒಂಥರ ಚೆನ್ನಾಗಿದೆ ಇದು. ಬಟ್ ಫ್ರಂಟಲ್ಲಿ ಇರೋರಿಗೆ ಇಲ್ಲಿ ಸೆಂಟಲ್ಲಿದೆ ತಾರ್ ಥರನೇ, ಬಟ್ ಹಿಂದೆ ಕುತ್ಕೊಳ್ಳೋರು ಇಲ್ಲೇ. ಹಿಂದೇನು ಹಂಗೆ ಇದೆ ಚಿಕ್ಕದು, ಇಬ್ಬರೇ ಕುತ್ಕೊಳ್ಳೋಕ್ಕಾಗೋದು. ಸೆಂಟ್ರಲ್ಲಿ ಒಬ್ರು ಕುತ್ಕೊಳ್ಳೋಕ್ಕಾಗಲ್ಲ, ಇಬ್ರಿಗೂ ಶೋಲ್ಡ್ರ್ ಟಚ್ ಆಗ್ಬೋದು. 4 ಜನಕ್ಕೆ ಕಂಫರ್ಟಬಲ್ ವೆಹಿಕಲ್ ಇದು, 4 ಜನ. ಬಟ್ ಆಚೆಯಿಂದ ಸ್ವಲ್ಪ ಬ್ರೆಝಾ ಪಕ್ಕ ಇದ್ರೂ ದಪ್ಪ ಕಾಣುತ್ತೆ, ದೊಡ್ಡ ಕಾರ್ ಥರನೇ. ಬಟ್ ಒಳಗಡೆ ಚಿಕ್ಕದೆ. ಇನ್ನು ಡಿಕ್ಕಿ ನೋಡೋಣ ಹೇಗಿದೆ. ಬೂಟ್ ಓಪನ್ ಮಾಡೋಕ್ಕಾಗಲ್ಲ, ಜಸ್ಟ್ ಚೆಕ್ ಮಾಡ್ತೀನಿ ಹೇಗಿದೆ ಅಂತ. ಓಕೆ ಇದೆ ನೋಡಿ, ಚೆನ್ನಾಗಿದೆ. ಡ್ಯೂಯಲ್ ಟೋನ್ ಅನಿಸುತ್ತೆ. ಟಾಪು ಬ್ಲ್ಯಾಕ್ ಇದೆ, ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ, ಆ ಥರ ಇದೆ ಕಾರ್. ಆ ಥರ ಟಾಯ್ ಕಾರ್, ಕೈಯಲ್ಲೇ ಓಡಿಸ್ಬಿಡೋದು ಹಿಂಗೆ ಹಿಡ್ಕೊಂಡು ಅನಿಸ್ಬಿಡುತ್ತೆ. ಇದು ನೋಡಿ ಸೈಡಲ್ಲಿ ಕೊಟ್ಟಿದ್ದಾರೆ, ಸೆಂಟ್ರಲ್ ಇಲ್ಲ ಆ್ಯಂಟಿನ. ಕ್ಲಾಡಿಂಗ್ ಎಲ್ಲ ಇದೆ, ಫೈಬರ್ ಕ್ಲಾಡಿಂಗು ಫುಲ್ಲು. ಸ್ವಲ್ಪ ಹೈಟ್ ಇದೆ ಅಂತ ಓಕೆ, ಇಲ್ಲಿ ಹತ್ಬೋದು, ಏನು ಫುಟ್ ರೆಸ್ಟ್ ಬೇಕು ಅಂತ ಏನಿಲ್ಲ. ಆಮೇಲೆ ಅಲಾಯ್ಸ್ ಅಂತ ಬಾಕ್ಸ್ ಇದೆ, ನೋಡೋಣ ಏನಿದೆ ಅಂತ.
ಜೆನ್ಯೂನ್ ನೆಕ್ಸಾ ಆಕ್ಸೆಸರೀಸ್ ಏನಿದೆ ಒಳಗಡೆ. ಪ್ಯಾಕ್ ಆಗಿಬಿಟ್ಟಿದೆ. ಅಲಾಯ್ಸ್ ಅನ್ಸುತ್ತೆ ಇದು, ಏನಂತರದ್ದು ಏನಂತ ಏನೋ ಗೊತ್ತಿಲ್ಲ. ವೆಯ್ಟ್ ಮಾಡಿ 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 ಸಾಕಾಯಿತು. 2 hours ಆಯಿತು ಬಂದು. ನಮ್ಗೆ ಇನ್ನೂ ಗಾಡಿ ಡೆಲಿವರಿ ಕೊಟ್ಟಿಲ್ಲ. ವೆಹಿಕಲ್ ರೆಡಿ ನೋಡಿದ್ರೆ ನಿನ್ನೆನೇ ರೆಡಿ ಆಯಿತು ಅಂತಂದರು, ಬಟ್ ಇನ್ನೂ ರೆಡಿ ಆಗಿಲ್ಲ. ರೆಡಿ ಆಗಿದೆ, ಇವರ ಪ್ರೊಸೆಸ್ ಏನು ಮುಗ್ದಿಲ್ಲ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಜನರಲ್ ಸರ್ವಿಸ್ ಅಲ್ಲ, ನಾರ್ಮಲ್ ಆಯಿಲ್ ಚೇಂಜ್ ಸರ್ವಿಸ್ ಅಲ್ಲ, ಬಾಡಿ ವರ್ಕ್ ರಿಲೇಟೆಡ್ ಇದೆ. ಇಂಜಿನ್ಗೆ ಏನು ಟಚ್ ಮಾಡಿಸಿಲ್ಲ ಆ್ಯಕ್ಚುಲಿ, ಅದು ಸಪ್ರೇಟ್ ಇದೆ. ಅದು ನಾನು ಆಲ್ರೆಡಿ 2-3 months ಬ್ಯಾಕೇ ಮಾಡಿಸಿದೆ 10,000 kilometerಗೆ. ಅದು ಗುಡ್, ಅದು ಚೆನ್ನಾಗಿತ್ತು. ಇದು ಬಾಡಿ ವರ್ಕ್ ಮಾತ್ರ. ಆ್ಯಕ್ಚುಲಿ ನಮ್ಮ ಕಾರ್ಗೆ ಏನಾಗಿತ್ತು ಅನ್ನೋದನ್ನು ನಾನು ಸೈಡಲ್ಲಿ ಹಾಕ್ತೀನಿ ಫೋಟೋದಲ್ಲಿ ನೋಡಿ. ನಾನು ಹೈವೇಲಿ ಹೋಗ್ತಾ ಇದ್ದೆ, ಅರೌಂಡ್ 70-80 ಸ್ಪೀಡಲ್ಲಿ ಇದ್ದೆ ಅನಿಸುತ್ತೆ. ಹೈವೇಲಿ ಸೆಂಟ್ರಲ್ಲಿ ಒಂದು ಸೈಜ್ಗಲ್ಲು ಸರಿಯಾಗಿತ್ತು, ಒಂದು ಸೈಜ್ಗಲ್ಲು. ನಾನು ಅಬ್ಸರ್ವ್ ಮಾಡಲಿಲ್ಲ ಆ್ಯಕ್ಚುಲಿ, ಮಧ್ಯದಲ್ಲಿ ತೂರುತ್ತೆ ಅಂತ ಬಿಟ್ಟೆ. ಅದು ಎಕ್ಸಾಕ್ಟಾಗಿ ಇಂಜಿನ್ ಮೌಂಟು ಕೆಳಗಡೆ ಟಚ್ ಆಗಿದೆ. ಸರಿಯಾಗಿ ಹೊಡಿತು, ಸೌಂಡ್ ಮಾತ್ರ ಸರಿಯಾಗಿ ಬಂತು. ಬಟ್ ಬಾರ್ನೆಟ್ಗಾಗಲಿ ಹಿಂದೆ ಮುಂದೆ ಪಂಪರ್ಗೆ ಎಲ್ಲೂ ಟಚ್ ಆಗಲಿಲ್ಲ, ಎಲ್ಲೂ ಸೌಂಡು ಬರಲಿಲ್ಲ, ಸ್ಕ್ರ್ಯಾಚು ಆಗಿಲ್ಲ. ಬಟ್ ಅದು ಏನಾಗಿದೆ, ಟಚ್ ಆದಮೇಲೆ ಅದು ಇಂಜಿನ್ ವೈಬ್ರೇಷನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಗೊತ್ತಾಯಿತು ಏನೋ ಮಿಸ್ ಹೊಡಿತಾ ಇದೆ ಅಂತ. ಒಂದ್ಸಲಿ ಬಗ್ಗಿ ನೋಡಿದೆ, ಅದು ರಾಡು ಏನಂತಾರೆ ಅದನ್ನು, ಇಂಜಿನ್ ಮೌಂಟ್ ಅನ್ನೋದು ಬೆಂಡ್ ಬಂದುಬಿಟ್ಟಿದೆ, ಬೆಂಡಾಗಿತ್ತು. ಸೊ ಡೈರೆಕ್ಟಾಗಿ ಬಂದುಬಿಟ್ಟು ಶೋರೂಮಿಗೆ ಬಿಟ್ಬಿಟ್ಟೆ. ಈ ಕಾರ್ ನೋಡಿ, ಇದು ಯಾರ್ದೋ ಬಂದಿದೆ, ಬಲಿನೋ ಫ್ರಾಂಕ್ಸ್. ಏನಂತ ಡಿಫ್ರೆನ್ಸ್ ಇಲ್ಲ, ಎರಡೂ ಅಣ್ಣ ತಮ್ಮಂದಿರ್ತಾರೆ. ಇದು ತಮ್ಮ, ಅದು ಅಣ್ಣ. ಇದು ಸ್ವಲ್ಪ ಚಿಕ್ಕದಾಗಿದೆ ನೋಡಿ, ಒಳಗಡೆ ಎಲ್ಲ ಸೇಮ್ ಇಂಟೀರಿಯರ್. ಇದು ಒಂಚೂರು ಬ್ಲ್ಯಾಕ್ ಆ್ಯಂಡ್ ಬ್ಲೂ ಇದೆ, ಅದು ಬ್ಲ್ಯಾಕ್ ಆ್ಯಂಡ್ ಏನಂತಾರೆ ಬ್ರೌನಿಶೋ ಮರೂನೋ ಗೊತ್ತಿಲ್ಲ ನೋಡಿ, ಈ ಥರ ಇದೆ. ಎರಡು ಹೆಚ್ಚು ಕಮ್ಮಿ ಸೇಮ್, ಏನೂ ಡಿಫ್ರೆನ್ಸ್ ಇಲ್ಲ. ಇದು ಸ್ವಲ್ಪ ದೊಡ್ಡದು ಬರುತ್ತೆ ಅಷ್ಟೇ ಹೈಟು, ಬಟ್ ಸೇಮ್. ಆದರೆ ಹಿಂದೆ ಡಿಸೈನ್ ಮಾತ್ರ ನಂಗೆ ಫ್ರಂಟ್ ಇಷ್ಟ ಆಗಲಿಲ್ಲ ಇಷ್ಟೊಂದು. ಹಿಂದೆ ಇತ್ತು, ಇದು ಸ್ವಲ್ಪ ಗಲೀಜಿದೆ ಗಾಡಿ. ಬೇರೆ ಗಾಡಿ ತೋರ್ಸೋಣ, ಬೇರೆ ಯಾವುದಿಲ್ಲ. ಇದು ನೋಡ್ಕೊಳ್ಳಿ, ನನಗೆ ತುಂಬ ಇಷ್ಟ ಆಯ್ತು. ಈ ಡಿಸೈನ್ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಈ ಕಾರಲ್ಲಿ. ಬಟ್ ಫ್ರಂಟು ಒಂಥರ ಕಪ್ಪೆ ಮೂತಿ ಇದ್ದಂಗೆ. ಫ್ರಾಂಕ್ಸಿಗೆ ಎಷ್ಟು ಕರೆಕ್ಟಾಗಿದೆ, ಓಕೆ ಚೆನ್ನಾಗಿದೆ. 1 ಲಕ್ಷ ಜಾಸ್ತಿ ಇದ್ದರೆ ನಾನು ಇದನ್ನು ತಗೋತಾ ಇದ್ದೆ, ನನ್ನ ಬಡ್ಜೆಟಿಗೆ ಬರಲಿಲ್ಲ. ಆದರೆ ಬಟ್ ಇದರಲ್ಲಿ 2 ಆಪ್ಷನ್ ಬರುತ್ತೆ ಇಂಜಿನ್. 1.2 ಲೀಟರ್ ಒಂದು, 1 ಲೀಟರ್ ಟರ್ಬೋ ಇಂಜಿನ್ ಒಂದು. 1 ಲೀಟರ್ 3 ಸಿಲಿಂಡರ್ ಬರುತ್ತೆ, ಇನ್ನೊಂದು 1.2 ಮಾಮೂಲಿ ನಮ್ಮ ಸ್ವಿಫ್ಟ್ ಬಲಿನೋದಲ್ಲಿ ಏನಿದೆ 4 ಸಿಲಿಂಡರ್ ಅದಿದೆ. ಸೊ ಟರ್ಬೋ ಇಷ್ಟಪಡೋರು ಬೇಕಿದ್ರೆ ಈ ಕಾರ್ ಹೋಗ್ಬೋದು. ಸುಜುಕಿಲಿ ನನ್ನ ಪ್ರಕಾರ ಇದೊಂದೇನಾ ಇರೋದು ಟರ್ಬೋ ಇಂಜಿನ್ನು, ಗೊತ್ತಿಲ್ಲ. ಬಟ್ ಟರ್ಬೋ ಇಂಜಿನ್ ಚೆನ್ನಾಗಿರುತ್ತೆ. ನಮ್ಮ ಈ ಕಾರ್ಗೂ ಟಾಪ್ ಎಂಡ್ ಮಾಡಲ್ ಕಾರ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ತೋರಿಸ್ಬಿಡ್ತೀನಿ. ಇದು ಸ್ಕ್ರೀನ್ ನೋಡಿ, ಇದು ಚಿಕ್ಕ ಸ್ಕ್ರೀನು. ಸ್ಟೇರಿಂಗ್ ವಿಲ್ಲು ಅಷ್ಟೇ. ಇದು ನಾರ್ಮಲ್ ಸ್ಟೇರಿಂಗ್ ವಿಲ್ ಬರುತ್ತೆ, ಲೆದರ್ ರ್ಯಾಪ್ ಅಲ್ಲ. ಇದು ನಾನು ಮಾಡಿಸಿರೋದಲ್ಲ. ಇದು ನೋಡಿ ಕ್ರೋಮ್ ಇಲ್ಲ. ಆ್ಯಂಡ್ ಮೇಯ್ನು ನಾನು ಹೇಳ್ದೆ ಅಲ್ಲ, ಇದು ಮೆಟೀರಿಯಲ್ ನೋಡಿ, ಇದು ನಿಮಗೆ ಗೊತ್ತಾಗಲ್ಲ ಅನಿಸುತ್ತೆ. ಇದು ಕ್ಲಾತ್ ಮೆಟೀರಿಯಲ್. ಇದು ಗಲೀಜು ತುಂಬ ಆಗುತ್ತೆ. ಮತ್ತು ಈ ಇನ್ಸ್ಟ್ರೂಮೆಂಟ್ ಕನ್ಸೋಲು ಅಷ್ಟೇ ತುಂಬ ಡಿಫ್ರೆಂಟ್ ಇದೆ. ಅದಕ್ಕೂ ಇದಕ್ಕೂ ಇದು ನೋಡಿ, ಅದು ನೋಡಿ ಬನ್ನಿ, ಟಾಪ್ ಎಂಡ್ ತೋರಿಸ್ತೀನಿ. ಸ್ಲಿಪ್ಪರ್ ಹಾಕೊಳ್ಳೋದು ಬೇಡ, ಬೇರೆಯವ್ರ ಕಾರು ಕ್ಲೀನಾಗಿದೆ. ಇದು ನೋಡಿ, ಇದು ಗ್ಲಾಸಿ ಬರುತ್ತೆ. ನಮ್ಮದು ಗ್ಲಾಸ್ ಇಲ್ಲ, ನಾರ್ಮಲ್ ಈ ಪಾರ್ಟೇನೆ, ಈ ಮೆಟೀರಿಯಲೇ ಯೂಸ್ ಮಾಡಿದ್ದಾರೆ. ಮತ್ತು ಇದು ಒಂಥರ ಲೆದರ್, ಇದು ಚೆನ್ನಾಗಿದೆ. ಆ್ಯಂಡ್ ಇದು ನೋಡಿ, ಡೋರ್ ಓಪನ್ ಮಾಡಿದ್ರೆ ತೋರಿಸುತ್ತೆ ಎಲ್ಲ ನೋಡಿ. ಇದು ಸ್ಕ್ರೀನೇ ದೊಡ್ಡದು. ಇದು ಬೇರೆ ಸಾಫ್ಟ್ವೇರೇ ಇದೆ ಇದರೊಳಗಡೆ. ಇದು ಸ್ವಲ್ಪ AGS ಮಾಡಲ್ ಇದು ನೋಡಿ. ಇದು ಆಟೋಮೆಟಿಕ್ ಇದೆ, IRVM ಆಟೋಮೆಟಿಕ್ ಇದೆ. ಇಲ್ಲಿ ಸುಜುಕಿಲಿ ಇವಾಗ ಬಿಡ್ತಾ ಇರೋದು ಎಲ್ಲ ವೆಹಿಕಲ್ಸಲ್ಲೂ ಇದು ಟಾಪ್ ಎಂಡಲ್ಲಿ ಏನಂತ ಹೆಡ್ಸ್ ಅಪ್ ಡಿಸ್ಪ್ಲೇ. ಇದು ಓಪನ್ ಆಗುತ್ತೆ ಮೇಲಕ್ಕೆ. ಇದರಲ್ಲಿ ನೀವು ಇಲ್ಲೇನು ನೋಡ್ತೀರಾ ಇನ್ಫಾರ್ಮೇಷನ್ ಅದೆಲ್ಲ ಇಲ್ಲೂ ಬರುತ್ತೆ. ಅದು ಚೆನ್ನಾಗಿರುತ್ತೆ, ಅದು ತೋರ್ಸೋಕ್ಕಾಗಲ್ಲ. ಇದು ಸ್ಕ್ರೀನ್ ಇದು ದೊಡ್ಡದು. ಮತ್ತು ಇದು ಸ್ಟೇರಿಂಗ್ ನೋಡಿ, ಇದು ಲೆದರ್ ರ್ಯಾಪ್ ಆ್ಯಕ್ಚುಯಲ್ ಕಂಪ್ನಿ ಒರಿಜಿನಲ್. ಇದ್ರ ಕ್ರೂಸ್ ಇದೆ. ಇದು ನಮ್ಮದ್ರಲ್ಲಿ ಏನಿಲ್ಲ, ಎಂಟಿ ಇದೆ. ಆ್ಯಂಡ್ ಈ ಕ್ರೋಮ್ ಬರಲ್ಲ, ಇದು ಇದು ಹಾಕಿಸ್ಬೇಕು. ಸೊ ಇದನ್ನು ನಮ್ಮ ಕಾರಲ್ಲಿ ಇಲ್ಲ ನೋಡಿ, ಇಲ್ಲ. ಬಟ್ ಹಾಕಿಸ್ತಾ ಇದ್ದೀನಿ, ಬಟ್ ಶೋರೂಮಲ್ಲೆಲ್ಲ ಆಚೆ ಹಾಕಿಸ್ತಾ ಇದ್ದೀನಿ. ಇದರಲ್ಲೂ 2 ಥರ ಬರುತ್ತೆ. ಒಂದು
ಹೋಲ್ ಮಾಡ್ತಾರೆ, ಬಾಡಿಗೆ ಹೋಲ್ ಮಾಡಿಬಿಟ್ಟು ಹಾಕ್ತಾರೆ. ಇನ್ನೊಂದು ನಾರ್ಮಲ್ ಸ್ಟಿಕ್ಕರ್ದು ಬರುತ್ತೆ 3M. ಸ್ಟಿಕ್ಕರ್ದೇ ಹಾಕಿಸ್ತಾ ಇದ್ದೀನಿ, ಬಟ್ ಆಚೆ ಹಾಕಿಸ್ತೀನಿ, ಇಲ್ಲಿ ಹಾಕ್ಸಲ್ಲ. ನೋಡಿದ್ರಲ್ಲ, ಕ್ರೋಮೋ ಹಾಕ್ಸ್ತಾ ಇದ್ದಿಂದೆ. ಇನ್ನು ಒಂದು ಯೂಟ್ಯೂಬ್ ಚಾನಲ್ದೊಂದು ಯೂಟ್ಯೂಬ್ ಚಾನಲ್ದೊಂದು ಸ್ಟಿಕ್ಕರ್ ಹಾಕ್ಸೋಣ ಅಂತ ಇದ್ದೀನಿ ಕಾರ್ ಮೇಲೆ. ಅದೊಂದು ಸ್ಟಿಕ್ಕರ್ ಹಾಕ್ಸ್ಬಿಟ್ಟು ಮತ್ತು ಸೈಡಲ್ಲಿ ಪೆಟ್ರೋಲ್ ಟ್ಯಾಂಕ್ ಹತ್ರ ಪೆಟ್ರೋಲ್ ಅಂತ ಒಂದು ಸ್ಟಿಕ್ಕರ್ ಬೇಕು. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit.